ನಮಸ್ಕಾರ. ವೆಲ್ಕಮ್ ಟು ಸೊಲ್ಯೂಷನ್ಸ್ ವಿತ್ ಇವತ್ತು ನಂಬರ್ 4 ಜನಗಳ ಬಗ್ಗೆ. ನಂಬರ್ 4 ಅಂತ ಹೇಳಿದ್ರೆ ಯಾರು 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು ಮತ್ತು 31ನೇ ತಾರೀಕು ಹುಟ್ಟಿರ್ತಾರೋ ಇವರು ನಂಬರ್ 4 ಈ ಗುಂಪಿಗೆ ಸೇರ್ತಾರೆ. ನಂಬರ್ 4 ಜನಗಳಲ್ಲಿ ಬೇಸಿಕಲಿ 3 ಮೇನ್ ಗುಣಲಕ್ಷಣಗಳು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಶೂಡ್ ಅಂತ ಹೇಳಿದ್ರೆ ನಮಗೆ ಏನ್ ಬೇಕೋ ಅದು ಮಾಡ್ತಾರೆ. ಸ್ವಲ್ಪ ಸೆಲ್ಫಿಶ್ ಅಂತಾನು ಹೇಳ್ಬೋದು. ಇದು ಫಿಯರ್ಲೆಸ್ ಅಂದ್ರೆ ಭಯ ಇಲ್ಲ, ಏನ್ ಬೇಕಾದ್ರೆ ಮಾಡಕ್ ರೆಡಿ ಇರುವಂತ ಒಂದು ವ್ಯಕ್ತಿ. ಓಕೆ, ಮೂರನೇದು ಕೇರ್ ಫ್ರೀ ಅಂತ ಹೇಳಿದ್ರೆ ಇವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ನಾಚಿಕೆ ಅದು ಇದು ಜಾಸ್ತಿ ಇಲ್ಲ, ಮಾಡ್ಬೇಕಾ ಮಾಡ್ಬೇಕು, ಏನಾದ್ರು ಹೇಳ್ಬೇಕಾ ಹೇಳ್ಬಿಡ್ಬೇಕು, ಈ ರೀತಿ. ಸೊ 3 ವರ್ಡ್: ಶೂಡು, ಕೇರ್ ಫ್ರೀ, ಫಿಯರ್ಲೆಸ್ ಅಂದ್ರೆ ಭಯ ಇರಲ್ಲ, ನಾಚಿಕೆನೂ ಕಮ್ಮಿ, ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಪ್ಲಸ್ ಸ್ವಲ್ಪ ಯಾವಾಗ್ಲೂ ತಮ್ಮ ಬಗ್ಗೆ ಯೋಚನೆ ಮಾಡೋದು, ಸುಮ್ನೆ ದುಡ್ಡು ಖರ್ಚು ಮಾಡಲ್ಲ, ಸುಮ್ನೆ ಟೈಮ್ ಸುತ್ತ ಸ್ಪೆಂಡ್ ಮಾಡಲ್ಲ. ನಮ್ಗೆ ಏನಾದ್ರು ಬೇಕಾದ್ರೆ ನಿಮಗೆ ಫೋನ್ ಮಾಡ್ತಾರೆ, ನಿಮ್ಮ ಹತ್ರ ಬರ್ತಾರೆ, ತುಂಬಾ ಸ್ಮಾರ್ಟ್ ಆಗಿ, ನಿಮ್ಗೆ ಗೊತ್ತಿಲ್ಲ ಸೈಲೆಂಟ್ ಆಗಿ ಬಂದು ನಿಮ್ಮ ಹತ್ರ ಏನ್ ಬೇಕೋ ಕೆಲಸ ಮಾಡಿಸ್ಕೊಂಡು. ನಿಮ್ಮ ಹತ್ರ ಏನಾದ್ರು ಕೆಲಸ ಆಗಲ್ಲ ಅಥವಾ ಕೆಲಸ ಬೇಡ ಅಂತ ಹೇಳಿದ್ರೆ ನೀವು ಫೋನ್ ಮಾಡಿದ್ರು ಬೇಕಾಗುತ್ತೆ ಜನರಲಿ. ಸೊ ಇಂತ ಒಂದು ಕ್ಯಾರೆಕ್ಟರ್ ಎಲ್ಲಾರು ಇದೇ ರೀತಿ ಇರ್ತಾರೆ ಅಂತಲ್ಲ, ಬಟ್ 90% ಐ ಕ್ಯಾನ್ ಸೇ ನಾರ್ಮಲಿ ಇದು ಇವರ ಯಾರು ನಂಬರು 4 ಅಂದ್ರೆ 4, 22 ಮತ್ತು 31ನೇ ತಾರೀಕು ಹುಟ್ಟಿರೋದು. ಇದ್ರ ಜೊತೆಗೆ ಸಿಕ್ಕಾಪಟ್ಟೆ ವಾದ ಮಾಡೋದು ಜಾಸ್ತಿ. ನೀವೇನಾದ್ರು ಹೇಳಿದ್ರೆ ಇಮಿಡಿಯೇಟ್ ಒಪ್ಕೊಳ್ಳೋದಿಲ್ಲ. ವಾದ ವಿವಾದ, ಹರಟೆ, ಇನ್ನು ಯಾವ್ದಾದ್ರು ಒಂದು ಗುಂಪಲ್ಲಿ 10-20 ಜನ ಕೂತಿದ್ರು ಅಂದ್ರೆ ಇವ್ರದ್ದೇ ಜೋರಾಗಿ ಮಾತಾಡೋದು, ಹರಟೆ ಹೊಡೆಯೋದು, ಜೋಕ್ಗಳನ್ನ ಕ್ರಾಕ್ ಮಾಡೋದು, ಕೆಟ್ಟ ಮಾತುಗಳು, ಲೋ ದ ಬೆಲ್ಟ್ ಜೋಕ್ಸ್ ಅದ ಕ್ರಾಕ್ ಮಾಡೋದು, ಇದ್ರಲ್ಲೆಲ್ಲ ಮಜಾ ಬರುತ್ತೆ. ಓಕೆ, ಸೊ ಈ ರೀತಿ ಒಂದು ವ್ಯಕ್ತಿತ್ವ ಜನರಲಿ ಇರುವಂತದ್ದು ನಂಬರ್ 4. ಇದ್ರ ಜೊತೆಗೆ ತುಂಬಾ ಡಿಸಿಪ್ಲಿನ್ಡ್, ಅಂದ್ರೆ ನೀಟಾಗಿ ಡ್ರೆಸ್ ಮಾಡ್ತಾರೆ, ಟೈಮ್ ಸೆನ್ಸ್, ಪಂಕ್ಚುಯಾಲಿಟಿ ಇದೆಲ್ಲ ಚೆನ್ನಾಗಿರುತ್ತೆ. ಸೊ ಜೊತೆಗೆ ತಮ್ಮ ಫ್ಯಾಮಿಲಿ ಮತ್ತೆ ಇವ್ರನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ತುಂಬಾ ಪ್ರೊಟೆಕ್ಟಿವ್ ಆಗಿರ್ತಾರೆ. ಓಕೆ, ಬಟ್ ಇನ್ನೊಂದು ನೆಗೆಟಿವ್ ಏನು ಅಂತ ಹೇಳಿದ್ರೆ, ಇವ್ರ ಜೀವನದಲ್ಲಿ ಏನಾದ್ರು ಮಾಡ್ತಾನೇ ಇರಬೇಕು, ಅಂದ್ರೆ ಜೀವನ ನಡ್ಸಕ್ಕೆ ಏನಾದ್ರು ಮಾಡ್ತಾನೆ ಇರಬೇಕು. ಈಗ ರಿಟೈರ್ಡ್ ಆಗೋವರೆಗೂ, ರಿಟೈರ್ಡ್ ಆದ್ಮೇಲೆ ಏನೋ ಮಾಡ್ತಾನೆ ಇರಬೇಕು, ಯಾವತ್ತು ನೆಮ್ಮದಿಯಿಂದ ಇರಲ್ಲ. ಈ ರೀತಿ ಯಾವಾಗ್ಲೂ ಒಂದು ಬ್ಯುಸಿ ಇರುವಂತ, ಭಯ ನಾಚಿಕೆ ಇಲ್ದಲ್ಲೇ ಇರುವಂತ, ತನ್ನ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡೋದು ನಂಬರ್ 4. ಈಗ ಒಂದೊಂದೇ ನೋಡೋಣ. ನಂಬರ್ 4 ಅಂದ್ರೆ 4ನೇ ತಾರೀಕು ಹುಟ್ಟಿರೋ 4ನೇ ತಾರೀಕು ಹುಟ್ಟಿರೋರು ಏನಪ್ಪಾ ಅಂದ್ರೆ ಜನರಲಿ ಇವ್ರಿಗೆ ಏನ್ ಬೇಕೋ ಲೈಫಲ್ಲಿ ಸಿಗುತ್ತೆ. ಯಾವಾಗ್ಲೂ ಇವ್ರು ನೋಡ್ಕೊಳಕ್ಕೆ, ಇವ್ರನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅವ್ರ ಫ್ಯಾಮಿಲಿ ಅಥವಾ ಬೇರೆ ಯಾರಾದ್ರೂ ಅವ್ರು ರೆಡಿ ಇರುತ್ತೆ. ಜೊತೆಗೆ ದುಡ್ಡು ಖರ್ಚು ಮಾಡಲ್ಲ, ಯಾವಾಗ್ಲೂ ಉಳಿಸ್ಬೇಕು. ಓಕೆ, ಸೊ ಈ ರೀತಿ ಒಂದು ಯೋಚನೆ ಮಾಡುವಂತ ವ್ಯಕ್ತಿತ್ವ 4ನೇ ತಾರೀಕು. 13 ಅಂತ ಹೇಳಿದ್ರೆ ಇವ್ರ ಜೀವನದಲ್ಲಿ ಏನಾದ್ರು ಒಂದು ಮೇಜರ್ ನಡೆಯುತ್ತೆ ಅಂದ್ರೆ ಏನ್ ಮಾಡ್ತಿರ್ತಾರೋ ಅದನ್ನ ಬಿಟ್ಟು ಇನ್ನೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಮಾಡುವಂಥದ್ದು. ಸಂಸಾರಿ ಆಗಿದ್ದು ಒಂದು ಸನ್ಯಾಸಿ ಆಗ್ಬಿಡೋದು, ಇಲ್ಲ ಅಂತ ಹೇಳಿದ್ರೆ ಸಡನ್ ಆಗಿ ಕೆಲಸ ಬಿಟ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಇಲ್ಲಾಂದ್ರೆ ಎಲ್ಲಾ ಬಿಟ್ಬಿಟ್ಟು ಇನ್ನೊಂದೇನೋ ಮಾಡೋದು. ಓಕೆ, ಇಲ್ಲಾಂದ್ರೆ ಬಿಟ್ಟು ಪೊಲಿಟಿಕ್ಸ್ ಸೇರ್ಬಿಡೋದು, ಇಲ್ಲಾಂದ್ರೆ ಎಲ್ಲ ಬಿಟ್ಬಿಟ್ಟು ಹಿಮಾಲಯ. ಇಂಥದ್ದು ಏನಾದ್ರೂ ಒಂದು ಮೇಜರ್ ಯೂಟರ್ನ್ ಇವ್ರ ಲೈಫಲ್ಲಿ ನಡೆದಿದೆ. ಯಾರು 13ನೇ, ಇನ್ನು 22ನೇ ತಾರೀಕು 22 ನಿಮ್ ಶತ್ರು ಮಾತ್ರ ದಯವಿಟ್ಟು ಮಾಡ್ಕೋಬೇಡಿ. ಯಾಕಂದ್ರೆ ಇವ್ರು ಏನ್ ಮಾಡ್ತಾರೆ ನಿಮಗೆ ಯಾವತ್ತೂ ಅರ್ಥ ಆಗಲ್ಲ. ನಿಮಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಏನ್ ಮಾಡ್ತಾರೆ ನೆಕ್ಸ್ಟ್ ಕ್ಷಣದಲ್ಲಿ ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ. ತುಂಬಾ 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 ಅನ್ಪ್ರೆಡಿಕ್ಟಬಲ್. ಹಿಂಗ್ ಹೋಗ್ತೀನಿ ಅಂತ ಈ ಕಡೆ ಹೇಳಿ ಆ ಕಡೆ ಹೋಗ್ತಿರ್ತಾರೆ. ಈಗ ಫೋನ್ ಮಾಡ್ತೀನಿ ಅಂದ್ರೆ ಮುಂದಿನ ಫೋನೇ ಮಾಡಲ್ಲ. ಈಗ ಏನೋ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದೇನೋ ಮಾಡ್ಬಿಡ್ತಾರೆ. ತುಂಬಾ ತುಂಬಾ ಡೇಂಜರಸ್ ಕ್ಯಾರೆಕ್ಟರ್. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ 20 ಸೆಕೆಂಡ್. ಆಗ್ಲೂ ಮನಸ್ಸಿನಲ್ಲೇ ಏನೇನೋ ಮಾಡ್ತಿರ್ತಾರೆ, ಮನಸ್ಸಿನಲ್ಲೇ ಕ್ಯಾಲ್ಕುಲೇಟ್ ಮಾಡೋದು, ಸ್ಟ್ರಾಟಜಿ ಮಾಡೋದು, ಪ್ಲಾನ್ ಮಾಡೋದು, ಸ್ಕೆಚ್ ಹಾಕೋದು ಅಂತೀವಿ. ಇಂಥ ವ್ಯಕ್ತಿತ್ವ ನಂಬರ್ 20 ಸೆಕೆಂಡ್. ಇನ್ ಲಾಸ್ಟ್ 31ನೇ ತಾರೀಕು ಇದು ತುಂಬಾ ಒಳ್ಳೆ ನಂಬರ್. ಈ 4ರಲ್ಲೂ ಅಂದ್ರೆ 4, 13, 22, 31 ಒಳ್ಳೆ 4ಕ್ಕೆ ಸಂಬಂಧಪಟ್ಟ ಹಾಗೆ. ಯಾವಾಗ್ಲೂ ತಮ್ಮ ಫ್ಯಾಮಿಲಿಗೆ, ಸಂಬಂಧಿಕರಿಗೆ, ಫ್ರೆಂಡ್ಸ್ಗೆ ಅಥವಾ ಏನಾದರೂ ನಮ್ಮ ದೇಶಕ್ಕೆ ಇಲ್ಲಾಂದ್ರೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಯೋಚನೆ ಮಾಡುವಂತ ವ್ಯಕ್ತಿತ್ವ. ಓಕೆ, ಅದು ಬಿಟ್ಟು ನಾರ್ಮಲ್ ಏನಿರುತ್ತೆ ನಂಬರ್ 4 ಅದೇ ಇದ್ದಿರುತ್ತೆ. ಇವರು ಕೂಡ ಯಾವಾಗ್ಲೂ ತಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು, ಸ್ವಲ್ಪ ನಾಚಿಕೆ ಕಮ್ಮಿ, ಧೈರ್ಯ ಜಾಸ್ತಿ, ಇದೆಲ್ಲ ಇದೆ. ಅದ್ರ ಜೊತೆಗೆ ಇದ್ದಿದ್ದು ಬೇರೆ ಟೋಟಲಿ 4 ನಂಬರ್ ಇದೆ. ಅದರಲ್ಲಿ
ಬೆಸ್ಟ್ ನಂಬರ್ ಅಂತ ಹೇಳ್ಬೋದು 31ನೇ ತಾರೀಕು. ಓಕೆ, ಸೊ ಈ ರೀತಿ ನಂಬರ್ 4 ಯಾರಿದ್ದಾರೆ ಅವರ ಗುಣಲಕ್ಷಣಗಳು ಏನು ಅಂತ ಹೇಳಿದ್ರೆ, ಇದೇ ರೀತಿ ನಿಮಗೆ ಬೇರೆ ಬೇರೆ ಮಾಹಿತಿಗಳು ಕೊಡ್ತಿರ್ತೀನಿ. ಹಾಗಾಗಿ ಫಾಲೋ ಮೈ ಚಾನಲ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.